ಓಕೆ, ಇವತ್ತು ನನ್ನ ಮುಂದೆ ರಿಯಲ್ಮಿನವ್ರದ್ದು ಸಬ್ ಬ್ರ್ಯಾಂಡ್ ಆಗಿರುವಂಥ ನಾರ್ಜೋ ಬ್ರ್ಯಾಂಡಿಂಗಲ್ಲಿ ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ, ನಾರ್ಜೋ 70 Pro 5G ಅಂತ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಜೊತೆಗೆ ಈ ಸ್ಮಾರ್ಟ್ಫೋನ್ನ ಸ್ಪೆಸಿಫಿಕೇಷನ್ ನಾನು ನೋಡ್ದಂಗೆ ರಿಯಲ್ಮಿ 12 ಇಂದು ಒಂದು ಸಣ್ಣ ಪುಟ್ಟ ಚೇಂಜಸನ್ನು ಮಾಡಿ ಈ ಹೆಸರಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಾದು ನೋಡೋಣ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸ್ ಮೇಲೆ ಫ್ರೀ 6 months ಎಕ್ಸ್ಟೆಂಡೆಡ್ ವಾರಂಟಿ, 1 ವರ್ಷ ಬಿಟ್ಟು ಅಡಿಷ್ನಲ್ 6 ತಿಂಗಳು ಕೊಡ್ತಾರಂತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲೂ ಸಹ ಫ್ರೀ 6 months ಎಕ್ಸ್ಟೆಂಡೆಡ್ ವಾರಂಟಿ ಅಂತೆ. ಇದನ್ನು ಸ್ಕ್ಯಾನ್ ಮಾಡಿ ನೀವು ಕ್ಲಬ್ಬಿಗೆ ಏನೋ ಜಾಯ್ನ್ ಆದ್ರಿ ಅಂತ ಅಂದರೆ 6 ತಿಂಗಳು ಅಡಿಷ್ನಲ್ ವಾರಂಟಿ ಸಿಗುತ್ತೆ. ಈ ಬಾಕ್ಸ್ ಒಳಗೆ ನಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ 67 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಸೂಪರ್ ವೂಕ್ ಚಾರ್ಜರು, ಕೊನೆಯದಾಗಿ ಒಂದು USB Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲು Type-A ಇಂದ Type-C, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೆ ಏನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಹಿಂದ್ಗಡೆಯಿಂದ ಡ್ಯುಯಲ್ ಟೋನ್. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಸ್ಮಾರ್ಟ್ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಗ್ಲಾಸ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಫ್ರಂಟಲ್ಲಿ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಸಣ್ಣ ಪಂಚೋಲು, ಬೆಝಲ್, ಬಾಟಮ್ ಬೆಝಲ್ ಸ್ವಲ್ಪ ದೊಡ್ಡದಿದೆ. ಯೂನಿಫಾರ್ಮ್ ಅನ್ನಲ್ಲ, ತುಂಬ ದಪ್ಪ ಇದೆ ಅಂತ ಅನ್ನಲ್ಲ, ತುಂಬ ತಿನ್ನಾಗೇ ಇದೆ. ಬಾಟಮ್ ಸ್ವಲ್ಪ ದೊಡ್ಡದನ್ನಿಸ್ತು. ಫ್ರಂಟಿನ ಒಂದು ಲೆವೆಲಿಗೆ ಪ್ರೀಮಿಯಮಾಗಿ ಕಾಣುತ್ತೆ ಈ ಪ್ರೈಸ್ ರೇಂಜಿಗೆ. ಹಿಂದಕ್ಕೆ ಬಂತು ಅಂತ ಅಂದರೆ ಗ್ಲಾಸ್ ಬ್ಯಾಕು, ಸೂಪರ್ ವಿಷಯ ಈ ಪ್ರೈಸ್ ರೇಂಜಿಗೆ. ಡ್ಯುಯಲ್ ಟೋನು, ಈ ಮ್ಯಾಟ್ ಇರುವಂಥ ಜಾಗ ಏನಿದೆ ಸ್ಮಡ್ಜಸ್ ಆಗಲ್ಲ. ಮೇಲ್ಗಡೆ ಗ್ಲಾಸಿ ಫಿನಿಶು, ಫುಲ್ ಮ್ಯಾಟೇ ಕೊಟ್ಟಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಆಯಿತಾ. ಈ ಮೇಲ್ಗಡೆ ಹೆವಿ ಕೆಟ್ಟದಾಗಿ ಸ್ಮಡ್ಜಸ್ ಕಾಣುತ್ತೆ. ಸೊ ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ, ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ ಲುಕ್ ವೈಸ್, ಆಯಿತಾ. ಡ್ಯುಯಲ್ ಟೋನು ಓಕೆ, ಬಟ್ ಮೇಲ್ಗಡೆ ಸ್ಮಡ್ಜಸ್ ಅಂತೂ ಹೆವಿ ಕಿತ್ಕೊಂಡಾಗುತ್ತೆ. ಸೊ ಅದರಿಂದ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಿಮಗೆ ಇಷ್ಟ ಆಗ್ಬೋದು. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ ಒಟ್ಟಿಗೆ, ಸೂಪರ್ ವಿಷಯ. ಈ ಸ್ಮಾರ್ಟ್ಫೋನ್ 195 ಗ್ರಾಮ್ ವೆಯ್ಟ್ ಇದೆ ಮತ್ತು 7.97 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ, ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಕೊಟ್ಟಿದ್ದಾರೆ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟು, 2 ಸಿಮ್ಮು ಅಥವಾ 1 ಸಿಮ್, ಒಂದು SD ಕಾರ್ಡ್ ನೀವು ಹಾಕೊಬೋದು. ಜೊತೆಗೆ ಈ ಸ್ಮಾರ್ಟ್ಫೋನಲ್ಲಿ IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಇದರಲ್ಲೇನೋ 3D ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್, 7 ಲೇಯರ್ದು ಏನೋ ಹೀಟ್ ಡೆಸಿಪೇಷನ್ ಏನೋ ಇದೆಯಂತೆ, ಅಂದರೆ ಜಾಸ್ತಿ ಹೀಟ್ ಆಗಲ್ಲ ಅಂತ ಅಂತಿದ್ದಾರೆ. ನಾವು ನೋಡೋಣ, ನಾವು ಗೇಮಿಂಗ್ ಟೆಸ್ಟ್ ಎಲ್ಲ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಗ್ಲಾಸ್ ಪ್ಯಾಕ್ ಕೊಟ್ಟಿರೋದು ನನಗೆ ಇಂಪ್ರೆಸ್ ಮಾಡ್ತು, ಉಳಿದಿದ್ದೆಲ್ಲ ತುಂಬ ನಾರ್ಮಲ್ ಆಗಿದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 6.76 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ವಿವಿಡ್ ಆಗಿದೆ. 100% P3 ಕಲರ್ ಗ್ರಾಮೆಂಟನ್ನು ಸಪೋರ್ಟ್ ಮಾಡುತ್ತೆ. ಬಿಸಿಲಿಗೋದು ಸಹ ಹೆವಿ ಬ್ರೈಟಾಗಿ ಕಾಣುತ್ತೆ. 2000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಬೆಂಕಿ ವಿಷಯ. HDR10+ ಕೂಡ ಸಪೋರ್ಟ್ ಮಾಡುತ್ತೆ. ವೈಡ್ ವೈನ್ L1 ಸಪೋರ್ಟ್ ಸಹ ಇದೆ. ಮತ್ತು ಇನ್ನೊಂದು ಯೂನಿಕ್ ಫೀಚರ್ ಏನಪ್ಪ ಅಂತ ಅಂದರೆ ಇದ್ರ ಮೇಲೆ ನೀರಾದರೂ ಸಹ ನೀವು ಫೋನ್ನ ಯೂಸ್ ಮಾಡ್ಬೋದು. ಇತ್ತೀಚೆಗೆಲ್ಲ ಬ್ರ್ಯಾಂಡವರು ಕೂಡ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಸೊ ವೆಟ್ ಹ್ಯಾಂಡಲ್ಲಿ, ಮಳೆಯಲ್ಲೂ ಕೂಡ ನೀವು ಫೋನ್ನ ಯೂಸ್ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ. ಡಿಸ್ಪ್ಲೇ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ನನಗೆಲ್ಲೂ ಕಾಂಪ್ರಮೈಸ್ ಅಂತ ಅನ್ನಿಸ್ಲಿಲ್ಲ. ಇತ್ತೀಚೆಗಂತೂ ಕೆಲವು ಬ್ರ್ಯಾಂಡ್ಗಳು ಈ ಬೆಲೆಗೂ ಕೂಡ ಕರ್ವ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಸೊ ಅದು ಮ್ಯಾಟ್ರ್ ಆಗಲ್ಲ. ಈಗೆಲ್ಲ ಫ್ಲ್ಯಾಗ್ಶಿಪ್ ಫೋನಲ್ಲೂ ಕೂಡ ಫ್ಲ್ಯಾಟ್ ಡಿಸ್ಪ್ಲೇ ಬರೋಕ್ಕೆ ಶುರುವಾಗಿದೆ. ಡಿಸ್ಪ್ಲೇ ಚೆನ್ನಾಗಿದೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB ರ್ಯಾಮು, 128GB ಸ್ಟೋರೇಜು. 8GB ರ್ಯಾಮು, 256GB ಸ್ಟೋರೇಜು. ಎಕ್ಸ್ಟೆಂಡೆಡ್ ರ್ಯಾಮ್ ಸಹ ಇದೆ. ಅಪ್ ಟು 8GB ತನಕ ನೀವು ಸ್ಟೋರೇಜ್ನ ರ್ಯಾಮ್ ರೀತಿ ಯೂಸ್ ಮಾಡ್ಕೊಬೋದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಇಲ್ಲಿವರೆಗೂ ನಾನು ಸ್ಪೆಸಿಫಿಕೇಷನ್ ನೋಡಿದಂಗೆ ಸೇಮ್ ರಿಯಲ್ಮಿ 12+ ಅಂತ ಮೊನ್ನೆ ಒಂದು ಫೋನ್ ಲಾಂಚ್ ಆಯಿತು. ಅದನ್ನು ಅನ್ಬಾಕ್ಸ್ ಮಾಡಿರಲಿಲ್ಲ ನಾನು. ರಿಯಲ್ಮಿ 12 ಮಾಡಿದ್ದೆ, 12+ ಮಾಡಿರಲಿಲ್ಲ. ಸೊ
ಸೇಮ್ 12+ ರೀತಿಯಲ್ಲೇ ಸ್ಪೆಸಿಫಿಕೇಷನ್ ಇದೆ ಅಂತ ಅನ್ನಿಸ್ತದೆ ಆನ್ ಪೇಪರ್. ಕೆಲವು ಚೇಂಜ್ ಇದೆ. ಫಾರ್ ಎಕ್ಸಾಂಪಲ್ ಲುಕ್ ವೈಸ್ ಎಲ್ಲ ಚೇಂಜ್ ಇದೆ. ಬೇರೆ ಇನ್ಯಾವ ಚೇಂಜು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಕ್ಯಾಮ್ರಾದಲ್ಲಿ ಒಂದು ಸಣ್ಣ ಸೆನ್ಸಾರ್ ಚೇಂಜ್ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ ಆಯಿತಾ. ಸ್ಟೋರೇಜ್ ಓಕೆ, UFS 3.1 ಸೂಪರ್ ವಿಷಯ. 5 ಕೊಟ್ಟಿದ್ರೆ DDR5 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. 4X ಕೊಟ್ಟಿದ್ದಾರೆ. ಇತ್ತೀಚೆಗಂತೂ 18,000 ಲಾಭ, ಮೊನ್ನೆ ಯಾವುದೋ ಲಾಂಚ್ ಆಯಿತು, 18,000 ರೂಪಾಯಿಗೆ DDR5 ಎಲ್ಲ ಕೊಟ್ಟಿದ್ದಾರೆ ಅವರು. ಸೊ ಅದನ್ನು ನೋಡಿಕೊಂಡ್ರೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂದರೆ Dimensity 7050 5G ಪ್ರೊಸೆಸರ್ ಇದೆ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಪ್ರೈಸ್ ರೇಂಜಿಗೆ. ನಾವು ಅಂಥದ್ದು ಬೆಂಚ್ ಮಾರ್ಕೆಟ್ ಚೆಕ್ ಮಾಡೋದಕ್ಕೆ ಸುಮಾರು 6,09,000 ರೇಟಿಂಗನ್ನು ಕೊಡ್ತು. ಇದು ಕಡಿಮೆ ರೇಟಿಂಗೇನೆ ಈ ಪ್ರೊಸೆಸರ್ಗೆ. ಕೆಲವೊಂದು 6.5 ಲಕ್ಷ ಎಲ್ಲ ಕೊಡುತ್ತೆ. ನಾವು ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಬ್ಯಾಟ್ರಿ ಪರ್ಸೆಂಟೇಜ್ 42 ಇತ್ತು. ಚೆಕ್ ಮಾಡಾದಮೇಲೆ 36, ಹತ್ತಿರ ಒಂದು 6% ಬ್ಯಾಟ್ರಿ ಡೌನ್ ಆಯಿತು. ಇನ್ನು ಟೆಂಪ್ರೇಚರ್ ಮುಂಚೆ 35 ಡಿಗ್ರಿ ಇತ್ತು, ಬೆಂಚ್ ಮಾರ್ಕ್ ಚೆಕ್ ಮಾಡಾದ್ಮೇಲೆ 42 ಡಿಗ್ರಿಗೆ ಹೋಯಿತು. 7% ಜಾಸ್ತಿ ಆಗಿದೆ. ಏನೋ 7 ಲೇಯರ್ ಡಿಸಿಪೇಷನ್ ಅಂದರು. ಹೌದು, ಸ್ವಲ್ಪ ಅಂತ ಹೆವಿ ಫ್ಲೆಕ್ಚೋಟ್ ಆಗಿಲ್ಲ, ಬಟ್ ಹೌದು 7%. 42 ಡಿಗ್ರಿ ಅಂತ ಅಂದರೆ ಹೆವಿ ಹೀಟ್ ಅಂತ ಅನ್ನಲ್ಲ, ಬಟ್ ಸ್ಟಿಲ್ ಡಿಫ್ರೆನ್ಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಓಕೆ, ನಾರ್ಮಲಿ ಕೆಲವೊಂದು ಫೋನ್ಗಳು ಆಗ್ತವೆ, ಡಿಪೆಂಡ್ಸ್ ಆನ್ ಪ್ರೊಸೆಸರು. ಇದು ಕೂಡ ಆಗಿದೆ. ನಾವು ಗೇಮಿಂಗ್ ಟೆಸ್ಟನ್ನು ಕೂಡ ಮಾಡೋದು BGMI ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಒಳ್ಳೆ ವಿಷಯ. HDR ಆಪ್ಷನ್ ಇದೆ. HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಆಡ್ಬೋದು. ಸ್ಮೂತು ಮತ್ತು ಎಕ್ಸ್ಟ್ರೀಮಲ್ಲಿ ಯಾವುದೇ ಲ್ಯಾಗ್ ಇಲ್ಲದೆ ನೀವು ಗೇಮ್ ಪ್ಲೇನ ಮಾಡ್ಬೋದು. ಈವನ್ ಇಂಟೆನ್ಸಿವಲ್ಲೂ ಕೂಡ ಒಂದು ಲೆವೆಲಿಗೆ ಸ್ಮೂತಾಗಿ ಪ್ಲೇ ಆಗುತ್ತೆ. ಇನ್ನು HDR ಮತ್ತು ಅಲ್ಟ್ರಾ ಗ್ರಾಫಿಕಲ್ಲಿ ಆಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಲ್ಯಾಗಿ ಫೀಲ್ ಆಗಬಹುದು, ನಿಮಗೆ ಸ್ಮೂತ್ ಅನ್ನಿಸದೇ ಇರ್ಬೋದು. ಗ್ರಾಫಿಕ್ ಇಂಪ್ರೂವ್ ಆಗುತ್ತೆ ಹೊರತು ಗೇಮ್ ಪ್ಲೇನಲ್ಲಿ ತುಂಬ ನಿಮಗೆ ಲ್ಯಾಗಿ ಅನ್ನಿಸ್ಬೋದು. ಸೊ ಪ್ರಿಫರಬಲಿ ನೀವು ಸ್ಮೂತ್ ಸೆಟ್ಟಿಂಗಲ್ಲಿ ಆಡಿದ್ರೆ ಒಳ್ಳೆಯದು. ಪ್ರೊಸೆಸರ್ ಈ ಪ್ರೈಸ್ ರೇಂಜಿಗೆ 20,000 ರೇಂಜಿಗೆ ನಾವು ಲಾಂಚ್ ಆಗುತ್ತಂತೆ. ಸೊ ಈ ಬೆಲೆಗೆ ಓಕೆ, ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಓಕೆ ಪ್ರೊಸೆಸರ್ ಎಲ್ಲರೂ ಕೊಡೋದನ್ನು ಇವರು ಕೊಟ್ಟಿದ್ದಾರೆ. ಪ್ರೊಸೆಸರ್ ಪರವಾಗಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ ಸ್ಮೂತಾಗಿ ರನ್ ಮಾಡುತ್ತೆ. ಒಂದು ಲೆವೆಲಿಗೆ ಮಿಡ್ ಹೈ ಸೆಟ್ಟಿಂಗಲ್ಲೇ ಗೇಮ್ಸನ್ನು ಆಡ್ಕೊಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಕ್ಯಾಮ್ರಾ ಸೆನ್ಸರ್ ಹಾಕಿದ್ದಾರೆ. ಮೈನ್ ಸೆನ್ಸರ್ ಬಂದ್ಬಿಟ್ಟು 50 MP ಸೋನಿ IMX890 ಸೆನ್ಸಾರು. Realme 12 Pro ಪ್ಲಸ್ಸಲ್ಲೂ ಕೂಡ ಇದೇ ಸೆನ್ಸಾರ್ ಇದೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಷನ್ನ ಸಹ ಕೊಟ್ಟಿದ್ದಾರೆ 20,000 ರೂಪಾಯಿಗೆ. ಒಂದು ಒಳ್ಳೆಯ ವಿಷಯ. ಇದು ಇನ್ ಸೆನ್ಸಾರ್ 2x ಝೂಮನ್ನು ಮಾಡುತ್ತೆ, ಅಂದರೆ ಸೆನ್ಸಾರ್ ಕ್ರಾಪ್ ಮಾಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಪರವಾಗಿಲ್ಲ, ಕ್ಯಾಮ್ರಾ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ಈ ಪ್ರೈಸ್ ರೇಂಜಿಗೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಆದರೂ ಆಗಬಹುದು ನಂಗೆ ಅನ್ನಿಸ್ದಂಗೆ. ಸ್ಯಾಂಪಲ್ ಇಷ್ಟ ಆಯಿತು. ಇದನ್ನು ಬಿಟ್ಟರೆ ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಒಂದು ಲೆವೆಲಿಗೆ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೂ 2 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಮ್ಯಾಕ್ರೋ ಪರವಾಗಿಲ್ಲ ಆಯಿತಾ, ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಒಂದು ಲೆವೆಲಿಗೆ ಪರವಾಗಿಲ್ಲ. 2 MP ಏನೋ ಕೊಡಬೇಕಲ್ಲ ಅಂತ ಕೊಟ್ಟಿರೋ ಥರ ಇದೆ. ಸೊ ರೇರ್ ಕ್ಯಾಮ್ರಾ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಇದು ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಝೂಮ್ ಮಾಡಿದ್ರೆ ಒಂದು ಲೆವೆಲಿಗೆ ಡೀಟೇಲ್ಸ್ ಎಲ್ಲ ರಿಟೈನ್ ಆಗಿರುತ್ತೆ. ಸೊ ಕ್ಯಾಮ್ರಾ ಆ್ಯಕ್ಚುಲಿ ಇವ್ರು ಕಾಂಪ್ರಮೈಸ್ ಮಾಡಿಲ್ಲ ಆಯಿತಾ. ಒಂದು ಒಳ್ಳೆ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಫ್ರಂಟು ಚೆನ್ನಾಗಿದೆ ಮತ್ತು ರೇರ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಈವನ್ ಅಲ್ಟ್ರಾ ವೈಡ್ ಆ್ಯಂಗಲ್ ಕೂಡ ಓಕೆ ಅಂತೀನಿ. ಝೂಮ್ ಮಾಡಿದ್ರೆ ಹೆವಿ ಅಲ್ಟ್ರಾ ವೈಡಲ್ಲಿ ಹೆವಿ ಇದಾಗಲ್ಲ, ಒಂದು ಸ್ವಲ್ಪ ಗ್ರೇನಿ ಫೀಲ್ ಕೊಡಬಹುದು ನಿಮಗೆ, ಏನಕ್ಕೆ ಬರೀ 8 MP ಆಗಿರೋದ್ರಿಂದ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 4K 30 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಇದು ಕೂಡ ಓಕೆ. 4K ಕೊಟ್ಟಿದ್ದಾರೆ ರೇರಲ್ಲಿ, ಸೊ ಅದೊಂದು ಖುಷಿ ವಿಷಯ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಒಂದು ಲೆವೆಲಿಗೆ ತುಂಬ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಸೊ ಫೇಸ್ ಅನ್ಲಾಕ್ ನೋಡ್ತಾ ಇದ್ದೀರಾ, ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ, ಸೂಪರ್ ಫಾಸ್ಟ್ ಅಂತೀನಿ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಹೆವಿ ಫಾಸ್ಟ್ ಚಾರ್ಜರ್ ಇದೆ. 67 ವ್ಯಾಟ್ನ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಬರೀ 19 ನಿಮಿಷದಲ್ಲಿ ಈ ಸ್ಮಾರ್ಟ್ಫೋನು 0ಇಂದ 50% ಚಾರ್ಜ್ ಆಗುತ್ತೆ. ಕ್ರೇಜಿ ವಿಷಯ. ಇನ್ನು OSಗೆ ಬಂತು ಅಂತ ಅಂದರೆ Android 14 ಬೇಸ್ ಮಾಡಿ ಆಗ್ತಿರುವಂಥ Realme UI. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಅಂದರೆ ರಿಯಲ್ಮಿನವರು ಈ ಸ್ಮಾರ್ಟ್ಫೋನಿಗೆ 3+2 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚು, 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡ್ತಾರಂತೆ. ಬೆಂಕಿ ವಿಷಯ ಆಯಿತಾ. 3+2 ಅಲ್ಲ, 2+3 ಅನ್ಬೇಕು ಇದಕ್ಕೆ, 3+2 ಅಲ್ಲ. 2 ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟು, 3 ವರ್ಷ ಸೆಕ್ಯೂರಿಟಿ ಪ್ಯಾಚು. 2 ವರ್ಷ ಕೊಟ್ಟರು ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ವಿಷಯನೇ. ಜೊತೆಗೆ ಈ ಸಲ ಈ ಒಂದು OSಲ್ಲಿ ಇದು ಕಲರ್ OS ಹಿಂದೆ ಸ್ವಲ್ಪ ಚೇಂಜ್ ಮಾಡಿರೋ ವರ್ಷನ್ ಇದು. ಸೊ ಅದರಿಂದ ಏರ್ ಗೆಸ್ಚರ್ಸ್ ನಿಮಗೆ ಈ ಸಲ Realme UI ಸಿಗ್ತಾ ಇದೆ. ಸೊ ಇದನ್ನು ನೀವು
ಸ್ವೈಪ್ ಮಾಡ್ಬೋದು, ಅಂದರೆ ರೀಲ್ಸ್ ನೋಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ, ಸ್ವೈಪ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಸ್ಕ್ರೀನ್ಶಾಟ್ ತೆಗೆಯೋದಕ್ಕೆ ಯೂಸ್ ಮಾಡ್ಬೋದು. ಇದ್ರ ಬಗ್ಗೆ ಒಂದು ರೀಲು ಕೂಡ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಆ ಒಂದು ಫೀಚರ್ ಇದೀಗ ಕಲರ್ ವೈಸಿಗೆ ಬಂದಿದೆ, ಸ್ಮೂತಾಗಿದೆ, ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ತುಂಬ ಜಾಸ್ತಿ ಇಲ್ಲ, ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. OS ಪರವಾಗಿಲ್ಲ, ಕೆಲವು ಜನಕ್ಕೆ ಇಷ್ಟ ಆಗುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ ಒಂದು ಒಳ್ಳೆಯ ವಿಷಯ. ಬಾಟಮ್ ಫೈರಿಂಗ್ ಒಂದಿದೆ, ಇನ್ನೊಂದು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಕೊಟ್ಟಿದ್ದಾರೆ. ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಆಗುತ್ತೆ, ಒಂದು ಒಳ್ಳೆ ವಿಷಯ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆಗೆ ವೈಫೈ 6 ಸಹ ಇದೆ. ಬ್ಲೂಟೂತ್ 5.2 ಕೊಟ್ಟಿದ್ದಾರೆ. 9 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಸಹ ಇರುವಂಥದ್ದು, ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನೆಲ್ಲ ಕೊಟ್ಟಿದ್ದಾರೆ ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ 20,000ಕ್ಕಿಂತ ಲಾಂಚ್ ಆಗುತ್ತೆ ಅಂತಿದ್ದಾರೆ. ಮೋಸ್ಟ್ಲಿ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡ್ಕೊಂಡು 20,000 ಆಗುವುದು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಆಗುತ್ತೆ, ಬಿಟ್ಟರೆ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ. ಸ್ಪೆಸಿಫಿಕೇಷನ್ ಓಕೆ ಅಂತೀನಿ ಆಯಿತಾ. ನನಗೆ ಇದರಲ್ಲಿ ಯಾವುದು ಇಂಪ್ರೂವ್ಮೆಂಟ್ ಆಗ್ಬೋದಾಗಿತ್ತು ಅಂತ ಅಂದರೆ DDR5 ರ್ಯಾಮ್ ಕೊಟ್ಟಿದ್ದರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಒಂದು ಲೆವೆಲಿಗೆ ಪರ್ಫೆಕ್ಟ್ ಆಗ್ತಿತ್ತು. ಡಿಸ್ಪ್ಲೇ ಚೆನ್ನಾಗಿದೆ, ಹೌದು, ಬೆಜರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ. ಹಿಂದ್ಗಡೆ ನನಗೆ ಲುಕ್ ಅಷ್ಟೊಂದು ಇದು ಅನ್ನಿಸ್ತಿಲ್ಲ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ, ಬಟ್ ಲುಕ್ಕು ನನಗೆ ಯಾಕೋ ಅಂದರೆ ನಿಮ್ಮಲ್ಲಿ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ನನಗೆ ಅಷ್ಟೊಂದು ಇದು ಅನ್ನಿಸ್ತಿಲ್ಲ. ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಟೈಪು 5 ಕೊಟ್ಟಿದ್ದಾರೆ, DDR5 ಕೊಟ್ಟಿದ್ದಾರೆ, ಸೂಪರ್ ಆಗಿರ್ತಿತ್ತು. ಕ್ಯಾಮ್ರಾ ಚೆನ್ನಾಗಿದೆ, ಪ್ರೊಸೆಸರ್ ಓಕೆ, ಬ್ಯಾಟ್ರಿ ಚೆನ್ನಾಗಿದೆ, ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ, ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ, OS ಅಪ್ಡೇಟು 2+3 ಎಲ್ಲ ಚೆನ್ನಾಗಿದೆ. ಒಂದು ಸಣ್ಣ ಸಣ್ಣ ಕಾಂಪ್ರಮೈಸ್ಗಳಾಗಿದೆ, ಓಕೆ ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೈಸ್ ರೇಂಜಿಗೆ. ಸೊ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಈಗಂತೂ ಹೆವಿ ಸಣ್ಣ ಸಣ್ಣ ಬ್ರ್ಯಾಂಡ್ಗಳು ಹೆವಿ ಕಾಂಪಿಟೇಷನ್ ಕೊಡ್ತಾಯಿದ್ದಾರೆ. ಲಾವಾ ಅಂತ ಬ್ರ್ಯಾಂಡ್ಗಳು ಮೊನ್ನೆ ಲಾಂಚ್ ಆಗಿದೆ, 18,000 ಲಾಂಚ್ ಆಗಿದೆ. ಅದು ಸ್ಪೆಸಿಫಿಕೇಷನ್ ಆನ್ ಪೇಪರ್ ಇದಕ್ಕಿಂತ ಚೆನ್ನಾಗಿದೆ, ಕ್ಯಾಮ್ರಾ ಇಷ್ಟು ಚೆನ್ನಾಗಿಲ್ಲ, ಅದು ಕ್ಯಾಮ್ರಾ ಕೆಟ್ಟದಾಗಿದೆ ಅದು. ಸೊ ಅದು ಬಿಟ್ಟರೆ ನೋಡಿ ನಿಮ್ಮ ಪ್ರಿಫ್ರೆನ್ಸು. ರಿಯಲ್ಮಿ ಬ್ರ್ಯಾಂಡಿಂಗಲ್ಲಿ ಈ ಪ್ರೈಸ್ ರೇಂಜಿಗೆ ಸದ್ಯಕ್ಕಂತೂ ಓಕೆ, ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು. ಸೊ ಇಷ್ಟು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.